ಇವತ್ತು ನಿಮ್ಗೆ ನಾನು ಆರೋಗ್ಯದ ಜೊತೆ ಅಧ್ಯಾತ್ಮನ ಮಿಕ್ಸ್ ಮಾಡಿ ಒಂದೆರಡು ಪ್ರಾಣಾಯಾಮದ ಟೆಕ್ನಿಕ್ ನ ಹೇಳ್ಕೊಡಕ್ ಇಷ್ಟಪಡ್ತೀನಿ. ಈಗ ನಾನು ಏನ್ ಹೇಳ್ಕೊಡ್ತೀನಲ್ಲ ಅದನ್ನ ನೀವು ಗಾಡಿ ಓಡಿಸ್ತಾ ಅಥವಾ ಎಲ್ಲೋ ಒಂದ್ ಕಡೆ ಫ್ರೀ ಟೈಮ್ ಇರುತ್ತೆ ಅಲ್ಲಿ ಕೂತ್ಕೊಂಡು, ಅಥವಾ ನಿಮ್ಗೆ ಯಾವಾಗ ಟೈಮ್ ಇರುತ್ತೋ ಏನೋ ಕೆಲಸ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಇದನ್ನ ನೀವು ಮಾಡುವಂತ ಸಿಂಪಲ್ ಟೆಕ್ನಿಕ್ಸ್ ಆಗಿರುತ್ತೆ. 2 ಡ್ರಾಪ್ ಕ್ಯಾಸ್ಟರ್ ಆಯಿಲ್ ಹರಳೆ ಎಣ್ಣೆನ ನಿಮ್ಮ ನೆತ್ತಿ ಭಾಗದಲ್ಲಿ ಯಾವಾಗ್ಲೂ ಇಟ್ಟಿರಿ. ಕ್ಯಾಸ್ಟರ್ ಆಯಿಲ್ ಗಿಂತ ಬೆಸ್ಟ್ ಮೆಡಿಸನ್ ಯಾವುದು ಇಲ್ಲ. ಅಲ್ಲಿ ಆರೋಗ್ಯಕ್ಕೂ ಹೀಟ್ ಅನ್ನೋದು ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇಲ್ಲ ಅಂದ್ರೆ ತುಂಬಾನೇ ಎಫೆಕ್ಟ್ಗಳು ಕಾಡುತ್ತೆ. ನಿಮ್ಗೆ ಡೈಜೆಷನ್ ಇಂದ ಹಿಡಿದು ಇಡೀ ದೇಹದಲ್ಲಿ ಸಿಕ್ಕಾಪಟ್ಟೆ ಎಫೆಕ್ಟ್ ಕೊಡುವಂಥದ್ದು ದೇಹದ ಉಷ್ಣ. ತಪ್ಪದಿಂದ ಹಿಡಿದು ಧ್ಯಾನದಿಂದ ಹಿಡಿದು ಎಲ್ಲವೂ ನನ್ನ ದೇಹದಲ್ಲಿರೋ ಉಷ್ಣನ ಜಾಸ್ತಿ ಮಾಡುತ್ತೆ. ಆ ಉಷ್ಣನೇ ನನ್ನ ಕರ್ಮನ ತೊಳೆಯೋದು ಅಥವಾ ಆ ಕರ್ಮ ಸುಡೋದು ಅಂತ ಕೂಡ ಹೇಳ್ತಾರೆ. ಎಲ್ರಿಗೂ ನಮಸ್ತೆ. ಇವತ್ತು ನಿಮ್ಗೆ ನಾನು ಆರೋಗ್ಯದ ಜೊತೆ ಅಧ್ಯಾತ್ಮನ ಮಿಕ್ಸ್ ಮಾಡಿ ಒಂದೆರಡು ಪ್ರಾಣಾಯಾಮದ ಟೆಕ್ನಿಕ್ ನ ಹೇಳ್ಕೊಡಕ್ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಈ ಬೇಸಿಗೆ ಕಾಲದಲ್ಲಿ ನಿಮಗೆ ಗೊತ್ತಿರ್ಬೋದು, ಆಟೋಮೆಟಿಕಲಿ ಹೀಟ್ ಜಾಸ್ತಿ ಆಗೋದ್ರಿಂದ ಅದು ನನ್ನ ಬಾಡಿಗೂ ಎಫೆಕ್ಟ್ ಮಾಡುತ್ತೆ. ಹೀಟ್ ಯಾವಾಗ ಬಾಡಿಲಿ ಜಾಸ್ತಿ ಆಗುತ್ತೆ, ದೇಹದ ಉಷ್ಣ, ನಿಮ್ಗೆ ಗೊತ್ತಿರೋ ಪ್ರಕಾರ ತುಂಬಾನೇ ಸಮಸ್ಯೆ ಉಂಟಾಗುತ್ತೆ. ಅದು ಡೈಜೆಷನ್ ಆಗಿರ್ಬೋದು ಅಥವಾ ಯೂರಿನ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ಮುಖದಲ್ಲಿ ಪಿಂಪಲ್ಸ್ ಬರೋದ್ರಿಂದ ಹಿಡಿದು ಕಾನ್ಸ್ಟಿಪೇಷನ್ ತನಕ ಏನೇನೋ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಅದ್ರ ಜೊತೆ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡೋರ್ಗೆ ಅಥವಾ ಆಧ್ಯಾತ್ಮದಲ್ಲಿರೋರ್ಗೂ ಕೂಡ ದೇಹದ ಉಷ್ಣದ ಬಗ್ಗೆ ತುಂಬಾನೇ ಪರಿಚಯ ಇರುತ್ತೆ. ಯಾಕಂದ್ರೆ ಎಲ್ಲಾ ಪ್ರಾಕ್ಟೀಸ್ ಕೂಡ ಜಪದಿಂದ ಹಿಡಿದು ಧ್ಯಾನದಿಂದ ಹಿಡಿದು ಎಲ್ಲವೂ ನನ್ನ ದೇಹದಲ್ಲಿರೋ ಉಷ್ಣನ ಜಾಸ್ತಿ ಮಾಡುತ್ತೆ. ಆ ಉಷ್ಣನೇ ನನ್ನ ಕರ್ಮನ ತೊಳೆಯೋದು ಅಥವಾ ಆ ಕರ್ಮ ಸುಡೋದು ಅಂತ ಕೂಡ ಹೇಳ್ತಾರೆ. ಅದು ನಿಜನೇ. ಈ ದೇಹದ ಉಷ್ಣ ಜಾಸ್ತಿ ಆಗೋದು ಆಲ್ರೆಡಿ ಪ್ರಾಕ್ಟೀಸ್ನರ್ಗೆ ಪ್ರಾಬ್ಲಮ್ ಇರೋದ್ರಿಂದ ಈ ಬೇಸಿಗೆ ಕಾಲದಲ್ಲಿ ಈ ಹೊರಗಿನ ವಾತಾವರಣದ ಉಷ್ಣ ಕೂಡ ನನ್ನ ಬಾಡಿ ಮೇಲೆ ಎಫೆಕ್ಟ್ ಮಾಡಿ ಇನ್ನೂ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಸೊ ಈ ಸ್ಪಿರಿಚುವಲ್ ಪ್ರಾಕ್ಟೀಸ್ನರ್ಗೆ ಮತ್ತೆ ಮಾಮೂಲಿ ದೇಹದ ಆರೋಗ್ಯ ಕಾಪಾಡ್ಕೊಳ್ಳುವಂತ ಜನಗಳಿಗೆ ಈ ಎರಡು ಮುಂದೆ ಹೇಳುವಂತ ಕೂಲಿಂಗ್ ಪ್ರಾಣಾಯಾಮಸ್ ಏನಿದೆಯಲ್ಲ ಅದು ತುಂಬಾನೇ ಬೆನಿಫಿಟ್ ಆಗುತ್ತೆ. ಇದನ್ನ ನೀವು ಕೂತ್ಕೊಂಡೇ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಈಗ ನಾನು ಏನ್ ಹೇಳ್ಕೊಡ್ತೀನಲ್ಲ ಅದನ್ನ ನೀವು ಗಾಡಿ ಓಡಿಸ್ತಾ ಅಥವಾ ಎಲ್ಲೋ ಒಂದ್ ಕಡೆ ಫ್ರೀ ಟೈಮ್ ಇರುತ್ತೆ ಅಲ್ಲಿ ಕೂತ್ಕೊಂಡು, ಅಥವಾ ನಿಮ್ಗೆ ಯಾವಾಗ ಟೈಮ್ ಇರುತ್ತೋ ಏನೋ ಕೆಲಸ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಇದನ್ನ ನೀವು ಮಾಡುವಂತ ಸಿಂಪಲ್ ಟೆಕ್ನಿಕ್ಸ್ ಆಗಿರುತ್ತೆ. ಇದಕ್ಕೆ ಅಂತ ಒಂದು ಜಾಗದಲ್ಲಿ ಕುತ್ಕೋಬೇಕು ಮಾಡಬೇಕು ಅನ್ನೋದು ಎಲ್ಲನೂ ನೀವು ಬಿಟ್ಬಿಡಿ, ಆಯ್ತಾ? ಯಾವಾಗ ಸಾಧ್ಯ ಆಗುತ್ತೋ ಮಾಡಿ, ಬಟ್ ಜಾಸ್ತಿ ಹೊತ್ತು ಮಾಡೋದು ತುಂಬಾ ಇಂಪಾರ್ಟೆಂಟ್. ಅದನ್ನ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ. ಕೇವಲ 2 ನಿಮಿಷ 3 ನಿಮಿಷ ಮಾಡಿ ಚೇಂಜ್ ಮಾಡೋದ್ರಿಂದ ಅದ್ರ ಎಫೆಕ್ಟ್ ನಿಮ್ ಬಾಡಿಗೆ ಆಗಲ್ಲ. ಈಗ ನನ್ನ ದೇಹದ ಉಷ್ಣನ ಕಡಿಮೆ ಮಾಡ್ಕೊಳಕ್ಕಿರೋಂಥ 2 ಪವರ್ಫುಲ್ ಕೂಲಿಂಗ್ ಪ್ರಾಣಾಯಾಮಸ್ ಅಥವಾ ದೇಹದ ಉಷ್ಣನ ಕಡಿಮೆ ಮಾಡುವಂತ ಪ್ರಾಣಾಯಾಮಗಳು ಬಂದು, ಮೊದಲನೇದು ಶೀತಲಿ ಪ್ರಾಣಾಯಾಮ, ಮತ್ತೊಂದು ಶಿತ್ಕರಿ ಪ್ರಾಣಾಯಾಮ ಅಂತ. ಇದನ್ನ ನೀವು ಆಲ್ರೆಡಿ ಕೇಳಿರ್ತೀರಾ. ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಮಾಡಕ್ ಇಂಟ್ರೆಸ್ಟ್ ಬರುತ್ತೆ ಅಂತ. ಮೊದಲನೇದು ಬಂದು ಶೀತಲಿ ಪ್ರಾಣಾಯಾಮ. ಇದು ಶೀತಲಿ ಪ್ರಾಣಾಯಾಮ ಬಂದು ಬಾಯಿಂದ ಉಸಿರನ್ನ ತಗೊಂತೀವಿ, ಮೂಗಿಂದ ಉಸಿರನ್ನ ಬಿಡ್ತೀವಿ. ಈ ರೀತಿ ಮಾಡುವಂಥದ್ದು. ಎಲ್ಲಾ ಪ್ರಾಣಾಯಾಮಗಳು ಯೂಶಲಿ ನಾವು ಮೂಗನ್ನೇ ಬಳಸಿ ಮಾಡ್ತೀವಿ. ಈ ಶೀತಲಿ ಮತ್ತೆ ಶಿತ್ಕರಿ ಬಂದು ಬಾಯಿಂದ ಉಸಿರು ಒಳಗಡೆ ಹೋಗುತ್ತೆ, ಮೂಗಿಂದ ಉಸಿರು ಹೊರಗಡೆ ಬರುತ್ತೆ. ಹೇಗೆ ಅಂತ ನಾನು ತೋರಿಸ್ತೀನಿ. ಮೊದಲನೇದಾಗಿ ಶೀತಲಿ ಪ್ರಾಣಾಯಾಮ ಮಾಡ್ಬೇಕಾದ್ರೆ ನಾವು ಕಾಕಚಂದ್ರ ಮುದ್ರನ ಯೂಸ್ ಮಾಡ್ತೀವಿ. ಕಾಕಚಂದ್ರ ಅಂದ್ರೆ ಕಾಕ ಅಂದ್ರೆ ಕಾಗೆ ಅಂತ. ಯಾವ ಕಾಗೆ ರೀತಿ, ಕಾಗೆ ಬೀಕ್ ನೋಡಿರ್ತೀರಲ್ವಾ, ಚೂಪಾಗಿರುತ್ತೆ, ಆ ರೀತಿ ನಾವು ಉಸಿರನ್ನ ಒಳಗಡೆ ತಗೋಬೇಕು, ಬಾಯಿಯ ಶೇಪ್ನ ಆ ರೀತಿ ಮಾಡಿ. ಅದು ನನ್ನ ದೇಹದಲ್ಲಿರುವಂತ ಒಳಗಿನ ಏನು ವಾತಾವರಣ ಇದೆಯಲ್ಲ ಅದನ್ನ ಕೂಲ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಅದಕ್ಕೆ ನಿಮ್ಗೆ ಗೊತ್ತಿರ್ಬೋದು, ಕಾಗೆಗೆ ಜ್ವರನೇ ಬರಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಆ ಕಾಕಚಂದ್ರ ಮುದ್ರನ ಯಾವಾಗ್ಲೂ ಅದು ಹೊಂದಿರುತ್ತೆ. ಅದು ಬೈ ಡಿಫಾಲ್ಟ್ ನೇಚರ್ ಗಿಫ್ಟ್. ಆ ರೀತಿ ನಾನು ಯಾವಾಗ ಆ ಕಾಕಚಂದ್ರ ಮುದ್ರದಲ್ಲಿ ಉಸಿರಾಡ್ತೀನೋ ನನ್ನ ದೇಹದಲ್ಲಿರೋ ಟೆಂಪ್ರೇಚರ್ ಡೌನ್ ಆಗುತ್ತೆ ಅಥವಾ ಉಷ್ಣ ಕಡಿಮೆ ಆಗುತ್ತೆ. ಹೇಗೆ ಅಂದ್ರೆ ನಿಮ್ಮ ಬಾಯಿಯ ಶೇಪ್ನ ನೀವು ಒಂದು ಕೊಳವೆ ತರ ಮಾಡ್ಕೊಳ್ಳೋದು, ಪರ್ಸ್ಡ್ ಲಿಪ್ಸ್ ಅಂತೀವಿ. ಅಂದ್ರೆ ಈ ರೀತಿ ತಗೊಂಡು ಈ ರೀತಿ ಉಸಿರನ್ನ ನಿಧಾನಕ್ಕೆ ಎಳ್ಕೊಬೇಕು. ನೀವು ಎಳ್ಕೊಂತಾ ಇದ್ರೆ ಗೊತ್ತಾಗುತ್ತೆ ನಿಮಗೆ. ಮಾಮೂಲಿ ಉಸಿರನ್ನ ಎಳ್ಕೊಳ್ಳೋದಕ್ಕೂ ಈ ರೀತಿ ಶೇಪಲ್ಲಿ ಉಸಿರನ್ನ ಒಳಗಡೆ ಎಳ್ಕೊಂಡಾಗ ದೇಹದಲ್ಲಿ ಅಥವಾ ನಿಮ್ಮ ಈ ಗಂಟಲಿನ ಭಾಗದಲ್ಲಿ ಕೂಲಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ. ಸೊ ಈ ರೀತಿ ಇನ್ಹೇಲ್ ಮಾಡ್ತೀರಾ, ಬಾಯಿ ಕ್ಲೋಸ್ ಮಾಡಿ ಮೂಗಿಂದ ಎಕ್ಸೇಲ್ ಮಾಡ್ತೀರಾ.
ಇದು ಡೀಪ್ ಅಂಡ್ ಸ್ಲೋ ಇರಬೇಕು ನಿಮ್ಮ ಇನ್ಹಲೇಷನ್ ಮತ್ತೆ ಎಕ್ಸಲೇಷನ್. ಅಂದ್ರೆ ಆಳವಾದ ಉಸಿರು ಸುಮಾರು 8ರಿಂದ 10 ಕೌಂಟ್ಸ್ ಆದ್ರೆ ಒಳಗಡೆ ಎಳ್ಕೊಳ್ಳೋದು. ಇದು 10 ಕೌಂಟ್ಸು. ಉಸಿರು ತಗೊಂಡಿದ್ನ ಮುಚ್ಚಿ ನಿಧಾನಕ್ಕೆ ಮೂಗಿಂದ ಎಕ್ಸೇಲ್ ಮಾಡೋದು 10 ಕೌಂಟ್ಸ್. ಈ ರೀತಿ. ಸೊ ಇದನ್ನ ಹೇಳ್ತಾರೆ ಶೀತಲಿ ಪ್ರಾಣಾಯಾಮ ಅಂತ. ಶಿತ್ಕರೆ ಬಂದು 2 ರೀತಿ ಮಾಡ್ಬೋದು. ಒಂದು ಜಿಹ್ವಾ ಮುದ್ರಾ ಅಂತೀವಿ. ಜಿಹ್ವಾ ಮುದ್ರಾ ಅಂದ್ರೆ ನಿಮ್ಮ ನಾಲಿಗೆನ ರೋಲ್ ಬ್ಯಾಕ್ ಮಾಡ್ಕೊಡೋದು. ಅಂದ್ರೆ ಈ ರೀತಿ ರೋಲ್ ಬ್ಯಾಕ್ ಮಾಡಿ ಉಸಿರನ್ನ ಬಾಯಿಂದ ತಗೊಳ್ಳೋದು. ಮೂಗಿಂದ ಉಸಿರು ಬಿಡೋದು. ಇದು ಕೂಡ ಡೀಪ್ ಅಂಡ್ ಸ್ಲೋ ಇರಬೇಕು. ಅಥವಾ 2 ಹಲ್ಲನ್ನ ಕಚ್ಚಿ ಬಾಯಿಂದ ಉಸಿರನ್ನ ಪೂರ್ತಿ ಒಳಗಡೆ ತಗೊಳ್ಳೋದು. ಮೂಗಿಂದ ಉಸಿರು ಬಿಡೋದು. ಈ 2ನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಬಾಯಲ್ಲಿ ಸಲೈವ ಜಾಸ್ತಿ ಉತ್ಪತ್ತಿ ಆಗುತ್ತೆ. ಬೇಕಾದ್ರೆ ನೀವು ಇದನ್ನ ಟ್ರೈ ಮಾಡಿ ನೋಡಿ. ಯಾವಾಗ ನೀವು ಈ ಜಿಹ್ವಾ ಮುದ್ರೆ ಹಾಕ್ತೀರಾ, ಬಾಯಲ್ಲಿ ಆ ನೀರ್ ಏನಿರುತ್ತಲ್ಲ ಅದು ಜಾಸ್ತಿ ಆಗುತ್ತೆ. ಯಾಕೆ ಅಂದ್ರೆ ಅಲ್ಲಿರುವಂತ ಕೂಲಿಂಗ್ ಎಫೆಕ್ಟ್ ಇಂದ ಅದು ತುಂಬಾನೇ ಉತ್ಪತ್ತಿ ಆಗಕ್ಕೆ ಶುರು ಆಗುತ್ತೆ. ಅದ್ರ ಜೊತೆ ಈ ಇಡೀ ಪೂರ್ತಿ ಗಂಟಲಿನ ಭಾಗ ಅಥವಾ ಲಂಗ್ಸ್ ನ ಭಾಗ ಕೂಲಿಂಗ್ ಶುರು ಆಗುತ್ತೆ. ಅದು ಇಡೀ ದೇಹಕ್ಕೆ ಸ್ಪ್ರೆಡ್ ಆಗಕ್ಕೆ ಶುರು ಆಗುತ್ತೆ. ಇದು ಎರಡೂ ಕೂಡ ಬಾಡಿನ ತುಂಬಾನೇ ಕೂಲ್ ಮಾಡುತ್ತೆ. ಬಟ್ ನೀವ್ ಇದ್ರಲ್ಲಿ ಗಮನ ಇಡ್ಬೇಕಾಗಿರೋ ಅಂಶ ಏನು ಅಂದ್ರೆ, ಈ ಎರಡೂ ಪ್ರಾಣಾಯಾಮ ಮಾಡ್ಬೇಕಾದ್ರೆ ನೀವು ಬಾಯಿನ ಯಾವುದೇ ಕಾರಣಕ್ಕೂ ಡ್ರೈ ಆಗಕ್ ಬಿಡಬಾರ್ದು. ಯಾಕಂದ್ರೆ ನಾವು ಏರ್ನ ಎಳ್ಕೊಂತಾ ಇರ್ತೀವಿ. ಗಾಳಿನ ಒಳಗಡೆ ಎಳ್ಕೊಬೇಕಾದ್ರೆ ಆಟೋಮೆಟಿಕಲಿ ನಾಲಿಗೆಯ ಸರ್ಫೇಸ್ ಏನಿರುತ್ತಲ್ಲ ಅದು ಡ್ರೈ ಆಗಕ್ ಶುರು ಆಗುತ್ತೆ. ಸೊ ಅದಕ್ಕೆ ನೀವು ಪಕ್ಕದಲ್ಲಿ ಒಂದು ಲೋಟ ಗ್ಲಾಸ್ ನೀರ್ ಇಟ್ಕೊಂಡು ಸಿಪ್ ಮಾಡಬೇಕು. ಕಂಟಿನ್ಯೂಸ್ ಸಿಪ್ ಮಾಡಬೇಡಿ. ಇಂಟರ್ವೆಲ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಬಾಡಿ ನಾಲ್ಗೆ ಡ್ರೈ ಆಯ್ತು ಅಂದಾಗ ಸ್ವಲ್ಪ ಸಿಪ್ ಮಾಡೋದು, ಪಕ್ಕಕ್ಕಿಡೋದು. ಈ 2 ಪ್ರಾಣಾಯಾಮನ ಯಾವಾಗ ಬೇಕೋ ಅವಾಗ ಮಾಡೋದು. ಈಗ ಏನೋ ಗಾಡಿ ಓಡಿಸ್ತಾ ಇದ್ದೀರಾ, ನೀವು ಆರಾಮಾಗಿ ಬಾಯಿನ ಯೂಸ್ ಮಾಡಿ ಮಾಡ್ಕೊಂಡು ಹೋಗ್ಬೋದು. ಯಾರು ಅಕ್ಕಪಕ್ಕದವ್ರು ನೋಡ್ತಾರೆ ಅಂದ್ರೆ ಒಂದು ಮಾಸ್ಕ್ ಹಾಕೊಳ್ಳಿ. ಮಾಸ್ಕ್ ಹಾಕೊಂಡು ನಿಮ್ ಪಾಡ್ ನೀವು ಒಳಗಡೆ ಮಾಡ್ತಾ ಹೋದ್ರೆ ಬಾಡಿಯ ಹೀಟ್ ಕಂಟ್ರೋಲ್ ಆಗುತ್ತೆ. ಈ ಬಾಡಿಯ ಉಷ್ಣನ ಸಮತೋಲನದಲ್ಲಿ ಇರೋದು ತುಂಬಾನೇ ಇಂಪಾರ್ಟೆಂಟ್. ಈ ಪ್ರಾಣಾಯಾಮ ಏನ್ ಮಾಡುತ್ತೆ ಅಂದ್ರೆ, ನಿಮ್ಮ ಹೈಪೋಥಾಲಮಸ್ ಇರುತ್ತೆ, ಅದು ದೇಹದ ಉಷ್ಣನ ಕಂಟ್ರೋಲ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಅಪಟೈಟ್ ಅಂತ ಎಲ್ಲ ಬರುತ್ತೆ ದೇಹದಲ್ಲಿ, ಅದನ್ನ ಟ್ರಿಗರ್ ಮಾಡುತ್ತೆ. ಅದು ದೇಹದ ಉಷ್ಣನ ಬ್ಯಾಲೆನ್ಸ್ ಆಗಿಡುತ್ತೆ ಮತ್ತೆ ಹೀಟ್ ಕಡಿಮೆ ಆಗುತ್ತೆ. ನೀವು ಸ್ಪಿರಿಚುವಲ್ ಸಾಧನೆ ಮಾಡೋರ್ಗು ಹೀಟ್ ಅನ್ನೋದು ಒಂದು ದೊಡ್ಡ ಹರ್ಡಲ್. ಅದೇ ರೀತಿ ನಮ್ಮ ಜೀವನದಲ್ಲಿ ಆರೋಗ್ಯಕ್ಕೂ ಹೀಟ್ ಅನ್ನೋದು ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇಲ್ಲ ಅಂದ್ರೆ ತುಂಬಾನೇ ಎಫೆಕ್ಟ್ಗಳು ಕಾಡುತ್ತೆ. ನಿಮ್ಗೆ ಡೈಜೆಷನ್ ಇಂದ ಹಿಡಿದು ಇಡೀ ದೇಹದಲ್ಲಿ ಸಿಕ್ಕಾಪಟ್ಟೆ ಎಫೆಕ್ಟ್ ಕೊಡುವಂಥದ್ದು ದೇಹದ ಉಷ್ಣ. ಅದಕ್ಕೆ ಈ 2 ಸಿಂಪಲ್ ಪ್ರಾಣಾಯಾಮ ಮಾಡೋದ್ರಿಂದ ನೀವು ಪಾಸಿಟಿವ್ ಆಗಿ ದೇಹದ ಉಷ್ಣನ ಕಂಟ್ರೋಲ್ ಮಾಡಿಕೊಂಡು ನ್ಯಾಚುರಲ್ ಆಗಿ ನೀವು ಈ ಹೀಟ್ ಪ್ರಾಬ್ಲಮ್ ಇಂದ ಕಂಟ್ರೋಲ್ ತಗೋಬಹುದು. ಮತ್ತೊಂದು, ನೀವು 2 ಡ್ರಾಪ್ ಕ್ಯಾಸ್ಟರ್ ಆಯಿಲ್, ಹರಳೆ ಎಣ್ಣೆನ ನಿಮ್ಮ ನೆತ್ತಿ ಭಾಗದಲ್ಲಿ ಯಾವಾಗ್ಲೂ ಇಡ್ತೀರಿ. ಇಡೀ ಪೂರ್ತಿ ಹಾಕೊಳ್ಳಕ್ಕೆ ನಿಮ್ಗೆ ಹಿಂಸೆ ಆಗುತ್ತೆ ಅಂದ್ರೆ ಕೂದಲಿನ ಒಳಗಡೆ 2 ಡ್ರಾಪ್ ಕ್ಯಾಸ್ಟರ್ ಆಯಿಲ್ ಗಿಂತ ಬೆಸ್ಟ್ ಮೆಡಿಸನ್ ಯಾವುದು ಇಲ್ಲ. ಮತ್ತೆ ಮತ್ತೊಂದು ಬಾರ್ಲಿ ಗಂಜಿ. ಬಾರ್ಲಿ ಗಂಜಿ ನೀವು ಎಷ್ಟು ಕುಡಿತೀರೋ ಅಷ್ಟು ನಿಮ್ಮ ದೇಹದಲ್ಲಿ ಉಷ್ಣ ಇಮಿಡಿಯೇಟ್ ಕಂಟ್ರೋಲ್ ಆಗುತ್ತೆ. ಮತ್ತೊಂದು, ನಿಮ್ಮ ಹೊಕ್ಕಳಿನ ಭಾಗ, ನೇವಲ್ ಅಂತ ಹೇಳ್ತೀವಲ್ಲ, ಅಲ್ಲಿಗೆ ಹರಳೆಣ್ಣೆ ಹಾಕೊಳ್ಳೋದು, ಪಾದದ ಬೆರಳಿಗೆ ಹರಳೆಣ್ಣೆ ಹಚ್ಕೊಳ್ಳೋದ್ರಿಂದ ಕೂಡ ನಿಮ್ಮ ಬಾಡಿಯ ಹೀಟು ಕಂಟ್ರೋಲ್ ಆಗುತ್ತೆ. ಈ ರೀತಿ ಕೆಲವೊಂದು ನ್ಯಾಚುರಲ್ ರೆಮಿಡೀಸ್ ಜೊತೆ ಈ 2 ಸಿಂಪಲ್ ಪ್ರಾಣಾಯಾಮನ ಯಾವಾಗ ಬೇಕೋ ಅವಾಗ ನೀವು ಮಾಡ್ಕೊಬಹುದು. ಇದಕ್ಕೆ ಯಾವುದೇ ರೀತಿ ಊಟದ ಮುಂಚೆ, ಊಟ ಆದ್ಮೇಲೆ ಅನ್ನೋ ರೆಸ್ಟ್ರಿಕ್ಷನ್ ಇರಲ್ಲ. ಕೂತ್ಕೊಂಡು ಸ್ಪೈನಲ್ ಕಾರ್ಡ್ ಸ್ಟ್ರೈಟ್ ಇರಬೇಕು ಅನ್ನೋದು ಎಲ್ಲವನ್ನ ನೀವು ಪಕ್ಕಕ್ಕಿಟ್ಟು ನಿಮ್ಗೆ ಯಾವಾಗ ಟೈಮ್ ಇರುತ್ತೋ ಆಗ ಕೂತ್ಕೊಂಡು ಜಾಸ್ತಿ ಹೊತ್ತು ಮಾಡಿ. ಸುಮಾರು 10ರಿಂದ 15 ನಿಮಿಷ ಒಂದೇ ಮಾಡ್ತಾ ಹೋಗಿ. ಆಗಷ್ಟೇ ನಿಮ್ಗೆ ಇದ್ರ ಎಫೆಕ್ಟ್ ಗೊತ್ತಾಗುತ್ತೆ ಅಂತ ಹೇಳ್ತೀನಿ.